ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಚಾನಲ್ ಹೊಸಬ್ರಾದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಓಕೆ, ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಸೊ ನಿನ್ನೆ ಆ್ಯಕ್ಚುಲಿ ಹೇಳಿದ್ದೆ ಇದು ಫಂಡೆಡ್ ಅಕೌಂಟ್ಸ್ ಬಗ್ಗೆ ಒಂದು ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ. ಯಾರು ಟ್ರೇಡ್ ಮಾಡ್ಬೋದು, ಪೇಔಟ್ಸ್ ಹೆಂಗೆ ತೊಗೊಳೋದು, ಓಕೆ, ಫಂಡೆಡ್ ಅಕೌಂಟ್ಸ್ ಏನು ಟ್ರೇಡ್ ಮಾಡಬೇಕು ಆ್ಯಸ್ ನೀವು ಇಂಡಿಯಾದಲ್ಲಿ ಇತ್ಕೊಂಡು. ಸೊ ಇದ್ರ ಬಗ್ಗೆ ಎಲ್ಲ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಇವತ್ತು. ಸೊ ಒಂದು PDF ಇದೆ, ಸೊ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ಫಂಡೆಡ್ ಅಕೌಂಟ್ಸ್ ಅಂದರೆ ಏನು, ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಂಡೆಡ್ ಅಕೌಂಟ್ಸ್ ಅಂದರೆ ಏನಿಲ್ಲ, ನಿಮ್ಮ ಕ್ಯಾಪಿಟಲ್ ಇಲ್ದಿರ ನಿಮಗೆ ಒಂದು ಫರ್ಮ್, ಇವಾಗ ನಾವು ಫಾರ್ಮ್ ಅಂತೀರಿ ಅದನ್ನು, ಒಂದು ಫರ್ಮ್ ನಿಮಗೆ, ಒಂದು ಕಂಪನಿ ನಿಮಗೆ ದುಡ್ಡು ಕೊಡುತ್ತೆ ಟ್ರೇಡ್ ಮಾಡೋಕ್ಕೋಸ್ಕರ. ನಿಮ್ಮ ಹತ್ರ ಸ್ಕಿಲ್ಲು, ನಿಮ್ಮ ಹತ್ರ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡೋ ಕೆಪಾಸಿಟಿ, ನಿಮ್ಮ ಸ್ಕಿಲ್ ಸೆಟ್ಸ್ ನಿಮ್ಮ ಹತ್ರ ಇದ್ದರೆ, ನೀವು ಅವ್ರಿಗೆ ಪ್ರೂವ್ ಮಾಡಿದ್ರೆ ದೇ ವಿಲ್ ಗಿವ್ ಯು ದ ಫಂಡ್ಸ್. ನಿಮಗೆ ಅಪ್ ಟು ಲೈಕ್ $5,000 ಹಿಡಿದು ಅಪ್ ಟು $300,000 ಗಂಟ ದೇ ವಿಲ್ ಫಂಡ್. ಓಕೆನಾ, ನೀವು ಅದರಿಂದ ಪೇಔಟ್ಸ್ ತೊಗೊಬೋದು, ಪ್ರಾಫಿಟ್ಸ್ ತೊಗೊಬೋದು. ಸೊ ಈ ಥರ, ಸೊ ಇದನ್ನು ಫಂಡೆಡ್ ಅಕೌಂಟ್ಸ್ ಅಂತೀರಿ. ನಿಮ್ಮ ರಿಯಲ್ ದುಡ್ಡು ಇನ್ವೆಸ್ಟ್ ಮಾಡಿದಿರಾ ಕಂಪನಿ ದುಡ್ಡಲ್ಲಿ ಟ್ರೇಡ್ ಮಾಡೋದನ್ನ ಫಂಡೆಡ್ ಅಕೌಂಟ್ಸ್ ಅಂತೀರಿ. ಓಕೆ, ಸೊ ಫಸ್ಟ್ ಹೂ ಕ್ಯಾನ್ ಟ್ರೇಡ್ ಫಂಡೆಡ್ ಅಕೌಂಟ್ಸ್. ಫಂಡೆಡ್ ಅಕೌಂಟ್ ಯಾರ್ಯಾರು ಟ್ರೇಡ್ ಮಾಡ್ಬೋದು ಅಂತ. ಸೊ ಇಫ್ ಯು ಆರ್ ನ್ಯೂ ಟು ಟ್ರೇಡಿಂಗ್, ನಾನು ಏನು ಹೇಳೋದು ಅಂದರೆ, ಇಫ್ ಯು ಆರ್ ನ್ಯೂ ಟು ಟ್ರೇಡಿಂಗ್, ನೀವು ಟ್ರೇಡಿಂಗ್ ಇದಕ್ಕೆ ನ್ಯೂ ಆದರೆ ಗೋ ವಿತ್ ದ ಫಂಡೆಡ್ ಅಕೌಂಟ್ಸ್. ಏನಕ್ಕೆ ಅಂತಂದರೆ, ನಿಮ್ಮ ದುಡ್ಡಲ್ಲಿದ್ದರೆ ತುಂಬ ಸೈಕಾಲಜಿ, ತುಂಬ ಎಮೋಷನ್ಸು ಇವೆಲ್ಲ ಬರುತ್ತೆ. ಆ್ಯಸ್ ಎ ಫಂಡೆಡ್ ಅಕೌಂಟ್ ಟ್ರೇಡರ್ ನಿಮಗೆ ಒಂದು ಸ್ವಲ್ಪ ರಿಲೀಫ್ ಸಿಗುತ್ತೆ. ನಿಮ್ಮ ಟ್ರೇಡಿಂಗ್ ಸ್ಟ್ರಾಟಜಿ ಅವ್ರು ನಿಮ್ಮ ಟ್ರೇಡಿಂಗ್ ಸ್ಟೈಲ್ನ ಬಿಲ್ಡ್ ಮಾಡ್ಕೊಬೋದು ಆ್ಯಸ್ ಎ ಬಿಗಿನರ್. ಓಕೆನಾ, ನೀವು ರಿಯಲ್ ದುಡ್ಡು ಹಾಕಿ ಲಾಸ್ ಮಾಡ್ಕೊಳೋದಕ್ಕಿಂತ ಫಂಡೆಡ್ ಅಕೌಂಟ್ಸ್ಗೆ ಹೋಗಿ ಅದರಲ್ಲಿ ವಾಟ್ ಎವರ್ ಪ್ರಾಫಿಟ್ ಆರ್ ಲಾಸ್, ದಟ್ಸ್ ಸೆಕೆಂಡ್ರಿ. ಅಟ್ಲೀಸ್ಟ್ ಯು ಗೇನ್ ದ ಎಕ್ಸ್ಪೀರಿಯನ್ಸ್, ರೈಟ್? ಸೊ ಅದರಿಂದ ಫಂಡೆಡ್ ಅಕೌಂಟ್ಸು ನ್ಯೂ ಬಿಗಿನರ್ಸ್ಗೆ ತುಂಬ ಒಳ್ಳೆಯದು. ಆ್ಯಂಡ್ ನೀವು ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಫಾರೆಕ್ಸ್ ಟ್ರೇಡಿಂಗ್, ನಿಮಗೆ ಫಾರೆಕ್ಸ್ ಟ್ರೇಡ್ ಮಾಡಬೇಕು. ಓಕೆ, ಸೊ ಏನಕ್ಕೆ ಅಂತಂದರೆ, ನೀವು ಆ್ಯಸ್ ಎ ಇಂಡಿಯಾದಲ್ಲಿ ಇದ್ಕೊಂಡು ನೀವು ಫಾರೆಕ್ಸ್ ಟ್ರೇಡಿಂಗ್ ಎಲ್ಲ ಮಾಡೋಕ್ಕಾಗಲ್ಲ. ಯಾಕಂದರೆ ಇಟ್ ಈಸ್ ನಾಟ್ ರೆಗ್ಯುಲೇಟೆಡ್ ಇನ್ ಇಂಡಿಯಾ. ಫಾರೆಕ್ಸ್ ಟ್ರೇಡಿಂಗ್ ಇಲ್ಲಿಗಲ್ ಇಲ್ಲ, ಬಟ್ ಇಟ್ ಈಸ್ ನಾಟ್ ರೆಗ್ಯುಲೇಟೆಡ್ ಇನ್ ಇಂಡಿಯಾ. ಸೊ ನೀವು ಇಂಡಿಯಾದಲ್ಲಿ ಕುತ್ಕೊಂಡು ಫಾರೆಕ್ಸ್ ಟ್ರೇಡಿಂಗ್ ಮಾಡಬೇಕು ಅಂದರೆ ರಿಯಲ್ ದುಡ್ಡೆಲ್ಲ ಹಾಕಿ ರಿಸ್ಕ್ ತೊಗೊಳೋಕ್ಕಿಂತ ಆರಾಮಾಗಿ ಫಂಡೆಡ್ ಅಕೌಂಟ್ಸ್ ಮುಖಾಂತರ ಫಾರೆಕ್ಸ್ ಟ್ರೇಡಿಂಗ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟು ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಕ್ರಿಪ್ಟೋ ಟ್ರೇಡಿಂಗ್, ನೀವು ಕ್ರಿಪ್ಟೋ ಟ್ರೇಡಿಂಗ್ ಎಕ್ಸಾಂಪಲ್ ಬಿಟ್ಕಾಯಿನ್, ಈ ಥರ XRP ಇವೆಲ್ಲ ಟ್ರೇಡ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಗೋ ವಿತ್ ದ ಫಂಡೆಡ್ ಅಕೌಂಟ್ಸ್. ಓಕೆನಾ, ಆಮೇಲೆ ಏಜ್ ಲಿಮಿಟು ಫಂಡೆಡ್ ಅಕೌಂಟು, ನೀವು ಫಂಡೆಡ್ ಅಕೌಂಟ್ಸಲ್ಲಿ ಟ್ರೇಡ್ ಮಾಡಿಸ್ಬೇಕು ಅಂದರೆ ನಿಮ್ಮ ಏಜ್ ಅಟ್ಲೀಸ್ಟ್ 18 ಆಗಿರಬೇಕು. ಓಕೆನಾ, ಆ್ಯಂಡ್ ಒನ್ ಮೋರ್ ಥಿಂಗ್, ಮೇನ್ ಥಿಂಗ್, ಆ್ಯಂಡ್ ಎಷ್ಟೊಂದು ಕಂಟ್ರಿಯಲ್ಲಿ, ಅಂದರೆ ಎಲ್ಲ ಕಂಟ್ರಿಲಿ ಇಲ್ಲ, ಲಿಮಿಟೆಡ್ ಕಂಟ್ರಿಯಲ್ಲಿ ಫಂಡೆಡ್ ಅಕೌಂಟ್ಸ್ ಅಥರೈಸೇಷನ್ ಇಲ್ಲ. ಓಕೆನಾ, ಸೊ ಅಂಥ ಕಂಟ್ರಿಲಿ ಇದ್ದರೆ ನೀವು ಟ್ರೇಡ್ ಮಾಡೋಕ್ಕಾಗಲ್ಲ. ಬಟ್ ಇಂಡಿಯಾದಲ್ಲೇ ಫಂಡೆಡ್ ಅಕೌಂಟ್ಸ್ ಟ್ರೇಡ್ ಮಾಡ್ಬೋದು, ತುಂಬ ಜನ ಮಾಡ್ತಾಯಿದ್ದಾರೆ, ನಾನು ಮಾಡ್ತಾಯಿದ್ದೀನಿ. ಸೊ ಅದರಿಂದ ನೀವು ಇಂಡಿಯಾದಲ್ಲಿ ಕೂತ್ಕೊಂಡು ಇಂಡಿಯಾದಲ್ಲಿ ನೀವು ಫಂಡೆಡ್ ಅಕೌಂಟ್ಸ್ ಮಾಡ್ಬೋದು. ಸೊ ಇದು ಕ್ಲಿಯರ್ ಆಯ್ತಲ್ಲ, ಹೂ ಕ್ಯಾನ್ ಟ್ರೇಡ್ ಫಂಡೆಡ್ ಅಕೌಂಟ್ಸ್. ಸೊ ನೆಕ್ಸ್ಟ್ ಬರೋದಾದರೆ ಅಡ್ವಾಂಟೇಜಸ್ ಆಫ್ ಫಂಡೆಡ್ ಅಕೌಂಟ್. ಓಕೆ, ಇದನ್ನು ಅರ್ಥ ಮಾಡ್ಕೊಂಡು, ಅಡ್ವಾಂಟೇಜಸ್ ಆಫ್ ಫಂಡೆಡ್ ಅಕೌಂಟ್ ಅಂದರೆ ನಿಮಗೆ ಫಂಡೆಡ್ ಅಕೌಂಟಿಂದ ನಿಮ್ಗೆ ಏನೇನು ಉಪಯೋಗ ಇದೆ ಅಂತ. ಓಕೆನಾ, ಫಸ್ಟ್ ಯು ಕ್ಯಾನ್ ಫಂಡೆಡ್ ಅಕೌಂಟ್ಸಿಂದ ಎರಡು ಥರ ಇದೆ. ಒಂದು ಚಾಲೆಂಜು, ಇನ್ನೊಂದು ಡೈರೆಕ್ಟ್ ಫಂಡೆಡು. ನೀವು ಫಂಡೆಡ್ ಅಕೌಂಟ್ ಯೂಸ್ ಮಾಡ್ತೀರಾ, ನೀವು ಡೈರೆಕ್ಟಾಗಿ ಫಂಡ್ಸ್ ತೊಗೊಬೋದು. ಓಕೆನಾ, ಸೊ ನಿಮ್ಮ ಅಕೌಂಟ್ ನಿಮ್ಮ ರಿಯಲ್ ದುಡ್ಡು ಹಾಕ್ದಿರಾ ಬೇರೆ ಕಂಪ್ನಿ ಅಕೌಂಟಿಂದ ಟ್ರೇಡ್ ಮಾಡ್ಬೋದು. ಸೊ ನಿಮಗೆ ಆ್ಯಕ್ಚುಲಿ ನೀವು ಜಾಸ್ತಿ ರಿಸ್ಕು ತೊಗೊಳಲ್ಲ, ನೀವು ರಿಸ್ಕೇ ತೊಗೊಳಲ್ಲ ಆ್ಯಕ್ಚುಲಿ. ಸೊ ಅದೊಂದು ಅಡ್ವಾಂಟೇಜು. ನೆಕ್ಸ್ಟು ನೀವು ಟ್ರೇಡಿಂಗ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಬಿಗ್ ಕ್ಯಾಪಿಟಲ್, ಅಂದರೆ ಕಡಿಮೆ ಕ್ಯಾಪಿಟಲಿಂದ ಟ್ರೇಡ್ ಮಾಡ್ಬೋದು. ಬಟ್ ಬಿಗ್ ಕ್ಯಾಪಿಟಲ್ ಇದ್ದರೆ ಯು ಕ್ಯಾನ್ ಮೇಕ್ ಬಿಗ್ ಪ್ರಾಫಿಟ್ಸ್. ಓಕೆ, ಸೊ ನಿಮ್ಮ ಸೈಕಾಲಜಿ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಒಳ್ಳೆ ಸ್ಟ್ರಾಟಜಿ ಇದೆ, ಬಟ್ ನಿಮ್ಮ ಹತ್ರ ಕ್ಯಾಪಿಟಲ್ ಇಲ್ಲ, ಸೊ ಯು ಕ್ಯಾನ್ ಗೋ ವಿತ್ ದ ಫಂಡೆಡ್ ಅಕೌಂಟ್ಸ್. ಫಂಡೆಡ್ ಅಕೌಂಟ್ಸ್ಗೆ ಹೋಗಿ ನೀವು ಬಿಗ್ $5,000 to $300,000 ಗಂಟ ನೀವು ಕ್ಯಾಪಿಟಲ್ ತೊಗೊಬೋದು. ತೊಗೊಂಡು ನೀವು ಇದು ಮಂತ್ಲಿ 2 to 3% or 5% ಗೇನ್ ಮಾಡಿದ್ರು, 10,000 ಎಕ್ಸಾಂಪಲ್ 100K ಅಕೌಂಟಲ್ಲಿ 10% ತೆಗೆದ್ರೂ ಇಟ್ಸ್ ಆಲ್ಮೋಸ್ಟ್ $10,000 ಮಂತ್ಲಿ. ಅದಕ್ಕಿಂತ ರಿಟರ್ನ್ಸ್ ಬೇಕಾ ಮಂತ್ಲಿ? ಸೊ ಇಫ್ ಯು ವಾಂಟ್ ಬಿಗ್ ಕ್ಯಾಪಿಟಲ್, ದೊಡ್ಡ ಕ್ಯಾಪಿಟಲ್ ಬೇಕು ಅಂತಂದರೆ ಯು ಕ್ಯಾನ್ ಗೋ ಫಾರ್ ದ ಫಂಡೆಡ್ ಅಕೌಂಟ್ಸ್. ಆ್ಯಂಡ್ ಯು ಕ್ಯಾನ್ ಟ್ರೇಡ್ ಫಾರೆಕ್ಸ್ ಆ್ಯಂಡ್ ಕ್ರಿಪ್ಟೋ. ಬೋತ್ ಫಾರೆಕ್ಸ್ ಮತ್ತು ಕ್ರಿಪ್ಟೋ ಎರಡೂ ಟ್ರೇಡ್ ಮಾಡ್ಬೋದು. ಫಾರೆಕ್ಸ್ ಅಂತಂದರೆ ಯಾವ್ದು ಬರುತ್ತೆ ಗೊತ್ತಾ? ಕರೆನ್ಸೀಸ್, ಎಕ್ಸಾಂಪಲ್ EURUSD, GBPUSD, AUDUSD, ಇದನ್ನೆಲ್ಲ ಫಾರೆಕ್ಸ್ ಕರೆನ್ಸಿ ಪೇರ್ಸ್ನ ಫಾರೆಕ್ಸ್ ಅಂತಾರೆ ಆ್ಯಕ್ಚುಲಿ. ಕ್ರಿಪ್ಟೋ ಅಂತಂದರೆ ಎಕ್ಸಾಂಪಲ್ ಗೊತ್ತಿರೋದೆ, ಬಿಟ್ಕಾಯಿನ್, ಇಥೆರಿಯಮ್, XRP, ಡಾಜ್ ಇವೆಲ್ಲ. ಬಟ್ ಒಂದೊಂದು ಅಂದರೆ ನೀವು ಡಿಪೆಂಡ್ಸ್ ಅಪಾನ್ ದ ಫಂಡೆಡ್ ಅಕೌಂಟ್ ನೀವು ಯಾವ್ದು ತೊಗೊತೀರೋ ಅದ್ರ ಮೇಲೆ ಡಿಪೆಂಡು. ಒಬ್ಬೊಬ್ಬರು ಬಿಟ್ಕಾಯಿನು ಈ ಥರ ಎಲ್ಲದರಲ್ಲಿ ಇರುತ್ತೆ. XRP ಇವೆಲ್ಲ ಕೊಡ್ತಾರೆ, ಇಲ್ಲಾಂದ್ರೆ ಇಲ್ಲ, ಡಿಪೆಂಡ್ಸ್. ಅದು ತೊಗೊಬೇಕಾದ್ರೆ ನೋಡ್ಕೊಂಡು ತೊಗೊಬೇಕು. ಅದು ನಾನು ನಿಮಗೆ ಯಾವ್ದು ಬೆಸ್ಟ್ ಇದೆ ಅಂತ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ.
ನೀವು ಒಂದು ಗುಡ್ ಟ್ರೇಡಿಂಗ್ ಯಾವುದು ಮೈಂಡ್ಸೆಟ್ನ ಡೆವಲಪ್ ಮಾಡ್ಕೊಬೋದು ಫಂಡೆಡ್ ಅಕೌಂಟ್ಸ್. ಯಾಕಂದ್ರೆ ನಿಮಗೆ ಅಷ್ಟು ಫಿಯರ್, ಯಾಕಂದ್ರೆ ನಿಮ್ಮ ದುಡ್ಡು ನೀವು ಇನ್ವೆಸ್ಟ್ ಮಾಡ್ತಾ ಇಲ್ಲ ಒಂದು, ಆ್ಯಂಡ್ ಸೆಕೆಂಡು ನೀವು ಲಾಸ್ ಆದರೆ ನಿಮ್ಮ ದುಡ್ಡು ನೀವೇನು ಕಳ್ಕೊತಾ ಇಲ್ಲ. ಓಕೆನಾ? ಸೊ ನೀವು ನಿಮ್ಮ ರಿಯಲ್ ಅಕೌಂಟಲ್ಲಿ ಹೆಂಗೆ ಮಾಡ್ತೀರೋ ಅದನ್ನು ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಯಾಕಂದ್ರೆ ನೀವು ಡೆಮೋ ಅಕೌಂಟಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು, ಬಟ್ ಡೆಮೋ ಅಕೌಂಟ್ ಇಸ್ ಕಂಪ್ಲೀಟ್ ಡಿಫ್ರೆಂಟ್. ನೀವು ಡೆಮೋ ಅಕೌಂಟಲ್ಲಿ ಏನು ಮಾಡ್ತೀರೋ ಅದೆಲ್ಲ ರಿಯಲಲ್ಲಿ ವರ್ಕೌಟ್ ಆಗಲ್ಲ, ಜಸ್ಟ್ ಫಾರ್ ದ ರೆಫರೆನ್ಸ್ ಅಷ್ಟೇ ಡೆಮೋ ಅಕೌಂಟು. ಬಟ್ ಇದಂದರೆ ಯಾಕಂದ್ರೆ ನೀವು ಪೇ ಮಾಡಿರ್ತೀರಿ ಅದಕ್ಕೆ, ಆ ಸರ್ಟನ್ ಫೀಸ್ ಇದೆ. ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಅದು. ಓಕೆ, ನೆಕ್ಸ್ಟ್ ಟ್ರೇಡಿಂಗ್ ಫಾರೆಕ್ಸ್ ಇಂಡಿಯಾದಲ್ಲಿ ಫಾರೆಕ್ಸ್ ರೆಗ್ಯುಲೇಟ್ ಆಗಿಲ್ಲ. ಸೊ ನೀವು ಇಂಡಿಯಾದಲ್ಲಿ ಡೈರೆಕ್ಟ್ ಫಂಡ್ಸ್ ಡೆಪಾಸಿಟ್ ಮಾಡಿ ಫಾರೆಕ್ಸ್ ಟ್ರೇಡಿಂಗ್ ಮಾಡ್ತೀರಾ ಅಂದರೆ ಇಟ್ಸ್ ಇಲ್ಲಿಗೆ. ಓಕೆ, ಸೊ ನೀವು ಲೀಗಲ್ ವೇಲಿ ಫಾರೆಕ್ಸಲ್ಲಿ ಟ್ರೇಡ್ ಮಾಡೋಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ, ಫಾರೆಕ್ಸ್ ಮಾರ್ಕೆಟ್ಸಲ್ಲಿ ಮಾಡಬೇಕು ಅಂತಂದರೆ ಯು ಕ್ಯಾನ್ ಜಸ್ಟ್ ಡೈರೆಕ್ಟ್ಲಿ ಗೋ ವಿತ್ ಫಂಡೆಡ್ ಅಕೌಂಟ್ಸ್. ಆಮೇಲೆ ತುಂಬ ಜನ ಹೇಳ್ತಾರೆ ಏನು ಫಂಡೆಡ್ ಅಕೌಂಟ್ಸಲ್ಲಿ ಪೇಔಟ್ ಕೊಡಲ್ಲ ಅದನ್ನು. ಫಂಡ್ ಎಲ್ಲದಕ್ಕೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ನೀವು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಿದ್ರೆ 100% ಪೇಔಟ್ ಸಿಗುತ್ತೆ. ನಾನು ಪೇಔಟ್ಸ್ ತೊಗೊಂಡಿದ್ದೀನಿ, ಆ ಪ್ರೂಫ್ಸ್ ನಾನು ನಿಮಗೆ ಕಮ್ಮಿಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಆ್ಯಂಡ್ ನೀವು ಎಷ್ಟು ಗಂಟೆ ಫಂಡೆಡ್ ತೊಗೊಬೋದು ಅಂತಂದ್ರೆ ಅವಾಗನೇ ಹೇಳಿದೆ, ಫ್ರಮ್ $5,000 to $300,000. $5,000 ಅಂತಂದ್ರೇ ಇಟ್ಸ್ ಆಲ್ಮೋಸ್ಟ್ 4 lakh. ಅಂದರೆ ನೀವು 4 lakh ನೀವು ಟ್ರೇಡ್ ಮಾಡಲ್ಲ. ದೇರ್ ಆರ್ ಸಮ್ ಡೈಲಿ ಡ್ರಾಡೌನ್ ಆ್ಯಂಡ್ ಓವರ್ ಆಲ್ ಡ್ರಾಡೌನ್ ಲಿಮಿಟ್ ಎಲ್ಲ ಇದೆ. ನಿಮ್ಗೆ ಅದನ್ನೆಲ್ಲ ಅದು ಸಪ್ರೇಟ್ ಒಂದು ವಿಡಿಯೋ, ಅದೇನು ಡ್ರಾಡೌನ್ ಏನು ಟಾರ್ಗೆಟ್ಸ್ ಏನು ಅದೆಲ್ಲ ಸಪ್ರೇಟ್ ಒಂದು ನೆಕ್ಸ್ಟ್ ವಿಡಿಯೋದ ಅಪ್ಲೋಡ್ ಮಾಡ್ತೀನಿ. ಇವಾಗ ಆಸ್ ಎ ರೆಫರೆನ್ಸ್ ಇದನ್ನು ತಿಳ್ಕೊಳ್ಳಿ. ಓಕೆ, ಸೊ ನಿಮ್ಗೆ ಅಪ್ ಟು $5,000 to $300,000 ಗಂಟ ಯು ವಿಲ್ ಗೆಟ್ ಫಂಡೆಡ್. ಸೊ ನೆಕ್ಸ್ಟು ಹೌ ಟು ಗೆಟ್ ದ ಮಾಸ್ಟರ್ ಅಕೌಂಟ್. ಸೊ ಮಾಸ್ಟರ್ ಅಕೌಂಟ್ ಹೆಂಗೆ ತೊಗೊಳೋದು? ಫಂಡೆಡ್ ಅಕೌಂಟ್ ಅಂದರೆ ನಿಮಗೆ ಡೈರೆಕ್ಟ್ ಫಂಡೆಡ್ 2 ಥರ ಇದೆ. ಒಂದು ಚಾಲೆಂಜ್ ಫೇಸ್ ಕ್ಲಿಯರ್ ಮಾಡ್ಬಿಟ್ಟು ಫಂಡೆಡ್ ಮಾಸ್ಟರ್ ಅಕೌಂಟ್ ತೊಗೊಳೋದು, ಇಲ್ಲ ಡೈರೆಕ್ಟಾಗಿ ಮಾಸ್ಟರ್ ಅಕೌಂಟ್ ತೊಗೊಳೋದು. 2 ಆಪ್ಷನ್ ಇದೆ. ಬಟ್ ಇದು ಚಾಲೆಂಜ್ ಫೇಸ್ ಇದೆಯಲ್ಲ, ಇದು ಲೆಸ್ ಫೀಸ್, ಅಂದರೆ ನಿಮಗೆ ಫೀಸ್ ಕಡಿಮೆ ಬೀಳುತ್ತೆ. ಬಟ್ ನೀವು ಇದಕ್ಕೆ ಹೋಗ್ತೀರಾ ಅಂದರೆ ಫೀಸ್ ಇದಕ್ಕೆ ಜಾಸ್ತಿ ಬೀಳುತ್ತೆ. ಈಗ ಅದು ಡೈರೆಕ್ಟ್ ಫಂಡ್ ಮಾಸ್ಟರ್ ಅಕೌಂಟ್ ಫಂಡೆಡ್ ಅಕೌಂಟ್ ತೊಗೊತೀರಾ ಅಂದರೆ ಫೇಸಸ್ ಏನು ಬೇಡ, ನಾನು ಡೈರೆಕ್ಟಾಗಿ ಫಂಡ್ ಮಾಡಿ ಟ್ರೇಡ್ ಮಾಡಿ ಹಂಗೆ ಪೇಔಟ್ಸ್ ತೊಗೊಬೇಕು ಅಂತಂದರೆ ಅದನ್ನು ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಓಕೆ, ಸೊ ಇದರಲ್ಲಿ ಯು ನೀಡ್ ಟು ಕ್ಲಿಯರ್ ದ ಚಾಲೆಂಜಸ್ ಟು ಗೆಟ್ ಫಂಡೆಡ್. ಅಂದರೆ ನಿಮಗೆ 3 ಥರ ಇದೆ. ಫೇಸ್ 1 ಇದೆ, ಫೇಸ್ 2 ಇದೆ, ಫೇಸ್ 3 ಇದೆ. ಅಂದರೆ ಫೇಸ್ 1 ಅಂತಂದರೆ ನಿಮಗೆ ಒಂದು ಸರ್ಟನ್ ಟಾರ್ಗೆಟ್ ಕೊಟ್ಟಿರ್ತಾರೆ. ಎಕ್ಸಾಂಪಲ್ $5,000 ಒಂದು $5,000 ಅಕೌಂಟ್ ತೊಗೊಂಡಿರ್ತೀರ. ಓಕೆ, ಅದರಲ್ಲಿ ನಿಮಗೆ 1 ಫೇಸ್ ಆ್ಯಂಡ್ 2 ಫೇಸ್ ಅಂತ ಇರುತ್ತೆ. ಓಕೆ, ಸೊ 1 ಫೇಸಲ್ಲಿ ನೀವು ಎಷ್ಟು ಮಾಡಬೇಕು? 8% ಟಾರ್ಗೆಟ್ ಅಚೀವ್ ಮಾಡಬೇಕು. 8% ಎಲ್ಲಿ ಟಾರ್ಗೆಟ್ ಅಚೀವ್ ಮಾಡಬೇಕು? ನಿಮ್ಮ ಕ್ಯಾಪಿಟಲ್ ಮೇಲೆ. ನಿಮ್ಮ ಕ್ಯಾಪಿಟಲ್ ಏನು $5,000 ನೀವು ಫಂಡೆಡ್ ಅಕೌಂಟ್ ತೊಗೊಂಡಿದ್ದೀರಲ್ಲ, ಇದ್ರ ಮೇಲೆ ನೀವು 8% ಪ್ರಾಫಿಟ್ ಅಚೀವ್ ಮಾಡಬೇಕು. ಒನ್ಸ್ ನೀವು 8% ಪ್ರಾಫಿಟ್ ಅಚೀವ್ ಮಾಡಾದ್ಮೇಲೆ ನೆಕ್ಸ್ಟ್ ವಿಲ್ ಗೋ ಫಾರ್ ದ ಫೇಸ್ 2 ಅಕೌಂಟ್ ಡೀಟೇಲ್ಸ್ ಕೊಡ್ತಾರೆ. ಅದಕ್ಕೆ ಸಪ್ರೇಟ್ ಬೇರೆ ಅಕೌಂಟ್ ಕೊಡ್ತಾರೆ. ಸೊ ಫೇಸ್ 2 ಅಕೌಂಟ್ ಕೊಡ್ತಾರೆ. ಸೊ ಫೇಸ್ 2 ಅಕೌಂಟಲ್ಲಿ ನಿಮ್ಮ ಕ್ಯಾಪಿಟಲ್ ಮೇಲೆ ಯು ಹ್ಯಾವ್ ಟು ಮೇಕ್ 5% ಪ್ರಾಫಿಟ್. ಸೊ ಈ ಕ್ರೈಟೀರಿಯಾ ನೀವು ಮಾಡಿದ್ಮೇಲೆ ಫಸ್ಟ್ 8%, 5% ಯಾವುದರಲ್ಲಿ 2 ಫೇಸ್ ಅಕೌಂಟಲ್ಲಿ ಕಂಪ್ಲೀಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಮಾಸ್ಟರ್ ಅಕೌಂಟ್. ಇಲ್ಲ ನಿಮಗೆ 2 ಫೇಸ್ ಅಕೌಂಟ್ ಬೇಡ, ಅಷ್ಟು ಲೆಂತಿ ಪ್ರೊಸೆಸ್ ಆಯಿತು, ಐ ವಿಲ್ ಗೋ ವಿತ್ 1 ಫೇಸ್ ಅಂತಂದರೆ 1 ಫೇಸ್ ಅಕೌಂಟಲ್ಲಿ ಎಕ್ಸಾಂಪಲ್ ನೀವು $5,000 ಅಕೌಂಟ್ ತೊಗೊಂಡಿರ್ತೀರ. ಜಸ್ಟ್ ಯು ಹ್ಯಾವ್ ಟು ಕಂಪ್ಲೀಟ್ ಈ ಕ್ಯಾಪಿಟಲ್ ಮೇಲೆ ಯು ಹ್ಯಾವ್ ಟು ಮೇಕ್ ಓವರ್ ಆಲ್ 10% ಪ್ರಾಫಿಟ್ ಮಾಡಬೇಕು. ಮಾಡಿದ ತಕ್ಷಣ ನಿಮಗೆ ಮಾಸ್ಟರ್ ಅಕೌಂಟ್ಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದರಲ್ಲಿ 2 ಡಿಫ್ರೆನ್ಸ್ ಇದೆ. ಇದು 2 ಫೇಸ್ ಅಕೌಂಟು, ಇದು 1 ಫೇಸ್ ಅಕೌಂಟ್. ಓಕೆ, ಸೊ ಇದಕ್ಕೆ ಏನು ಡಿಫ್ರೆನ್ಸ್ ಅಂತಂದರೆ 2 ಫೇಸ್ ಅಕೌಂಟಲ್ಲಿ ನಿಮಗೆ ಡೈಲಿ ಡ್ರಾಡೌನ್ ಲಿಮಿಟು 5% ಇರುತ್ತೆ, ಓವರ್ ಆಲ್ 10% ಇರುತ್ತೆ ಡ್ರಾಡೌನ್ ಲಿಮಿಟು. ಅದೇನು ಡ್ರಾಡೌನ್ ಅಂದರೆ ಏನು ಅಂತ ಹೇಳ್ತೀನಿ. 1 ಫೇಸಲ್ಲಿ ಡೈಲಿ ಡ್ರಾಡೌನ್ ಲಿಮಿಟ್ ಬಂದು 3% ಇರುತ್ತೆ, ಓವರ್ ಆಲ್ ಬಂದು 8% ಇರುತ್ತೆ. ಸೊ ನಿಮ್ಗೆ ಇದು ಆಲ್ರೆಡಿ ಅರ್ಥ ಆಗಿಲ್ಲ ಅನ್ಕೊತೀನಿ. ಇದು ಡ್ರಾಡೌನ್ ಅಂತಂದರೆ ಡ್ರಾಡೌನ್ ಅಂತಂದರೆ ಎಕ್ಸಾಂಪಲ್ ನಿಮ್ಗೆ $5,000 ಅಕೌಂಟ್ ಇದೆ, ನಿಮ್ಮದು ಡೈಲಿ ಡ್ರಾಡೌನ್ ಬಂದು 5% ಅಂದರೆ $5,000 5% ಅಂದರೆ ಇಸ್ $500. ಸೊ ನೀವು ಡೈಲಿ ಮ್ಯಾಕ್ಸಿಮಮ್ ಲಾಸ್ ಮಾಡೋಕ್ಕಾಗೋದು $500 ಅಷ್ಟೇ. ಓಕೆ, $500 ರೀಚ್ ಆಗ್ಬಾರ್ದು, $500 ಟಚ್ ಆಗ್ಬಾರ್ದು, $500 ಅಬೋನ್ ಹೋಗ್ಬಾರ್ದು, ಬಿಲೋ $500 ಇರಬೇಕು. ಅದು ಡೈಲಿ ಡ್ರಾಡೌನ್ ಒಂದು ದಿವಸದಲ್ಲಿ. ಓವರ್ ಆಲ್ ಅಂದರೆ ಇವಾಗ ನೀವು ಎಕ್ಸಾಂಪಲ್ ಇವತ್ತೊಂದು 200 ಮಾಡಿರ್ತೀರ, ನಾಳೆ ಒಂದು 300 ಮಾಡ್ತೀರಾ. ಸೊ ಹಂಗೆ ಎಕ್ಸಾಂಪಲ್ ಓವರ್ ಆಲ್ ನಿಮಗೆ 10% ಕೊಡ್ತಾರೆ. ಈ ಕ್ಯಾಪಿಟಲ್ ಮೇಲೆ 10% ಕೊಡ್ತಾರೆ. 10% ಅಂದರೆ ಇಟ್ಸ್ $1,000. ಸಾರಿ ಮಿಸ್ಟೇಕ್ ಆಯಿತು. 5,000ಗೆ ಇದು ರೀ. ಸೊ 5,000ಗೆ ನಿಮಗೆ ಡೈಲಿ ಲಾಸ್ ಏನದು 5% ಅಂದರೆ ನಿಮ್ಗೆ ಎಷ್ಟು ಬೀಳುತ್ತೆ ಅಂತಂದರೆ ಇಟ್ಸ್ $250.
ಆ್ಯಂಡ್ 10% ಓವರ್ ಆಲ್ ಡ್ರಾ ಡೌನ್ ಅಂತಂದರೆ ಇಟ್ಸ್ $500 5,000 10,000 ಅಕೌಂಟ್ ಲೆಕ್ಕ ಹಾಕೊಂಬಿಟ್ಟೆ. ಸೊ ಹಂಗೆ. ಸೊ ನೀವು $250 ಡೈಲಿ ಲಿಮಿಟ್ ಇರುತ್ತೆ. ಆಮೇಲೆ ಓವರ್ ಆಲ್ $1,000 ಇರುತ್ತೆ. ಸೊ ಸಾರಿ $500 ಇರುತ್ತೆ ಲಿಮಿಟ್. ಅಂದರೆ ಒಂದು ದಿವಸದಲ್ಲಿ 250 ಓವರ್ ಆಲ್ 500 ಗಂಟೆ ಮಾಡ್ಬೋದು. ಅದು ಬರೀ 5,000 ಅಕೌಂಟ್ಗೆ. ಇಫ್ ಯು ಆರ್ ಟೇಕಿಂಗ್ $10,000 ಅಕೌಂಟ್ ನೀವು ತೊಗೊತಾ ಇದ್ದೀರಾ ಅಂತಂದರೆ ಆವಾಗ ನಿಮಗೆ ಡೈಲಿ $500 ಲಿಮಿಟ್ ಇರುತ್ತೆ ಆ್ಯಂಡ್ ಓವರ್ ಆಲ್ $1,000 ಲಿಮಿಟ್ ಇರುತ್ತೆ. ಇಲ್ಲ ನಾನು ಬಿಗ್ ಅಕೌಂಟ್ ತೊಗೊತೀನಿ, ನಂಗೆ ಜಾಸ್ತಿ ಬೇಕು ಅಂತ ನೋಡಿ, ಎಕ್ಸಾಂಪಲ್ ಇವಾಗ $100,000 ಅಕೌಂಟ್ ತೊಗೊಂಡ್ರೆ ಅನ್ಕೊಳ್ರಿ, ಒಂದು ದಿವಸದ ಲಾಸು ನಿಮ್ಗೆ ಯು ಕ್ಯಾನ್ ಟೇಕ್ ಅಪ್ ಟು 5,000 ಇದಿಷ್ಟು $5,000 ಗಂಟೆ ಲಾಸ್ ತೊಗೊಬೋದು. ಓವರ್ ಆಲ್ $10,000 ಗಂಟೆ ಇರುತ್ತೆ ನಿಮಗೆ ಡ್ರಾ ಡೌನ್. ಆಯ್ತಾ, ಅರ್ಥ ಆಯ್ತಾ? ಸೊ ದಿಸ್ ಈಸ್ ಇದು ಏನದು ಈಚ್ ಆ್ಯಂಡ್ ಎವ್ರಿ ರೂಲ್ಸ್, ಇವೆಲ್ಲ ರೂಲ್ಸ್ ಫಾಲೋ ಮಾಡಬೇಕು. ಆಮೇಲೆ ನೀವು ಚಾಲೆಂಜಸ್ ಇದೆ, ಚಾಲೆಂಜಸ್ ಕ್ಲಿಯರ್ ಮಾಡಬೇಕು. ಆಮೇಲೆ ಓಕೆ ಇದೊಂದಾಯಿತು, ಯಾವುದೋ ಫೇಸ್ ಆಯಿತು. ನೆಕ್ಸ್ಟು ಡೈರೆಕ್ಟ್ ಫಂಡೆಡ್ ಅಕೌಂಟ್. ನಿಮಗೆ ಫೇಸ್ ಎಲ್ಲ ಕ್ಲಿಯರ್ ಮಾಡೋದೇ ಬೇಡ, ನನಗೆ ತಲೆನೋವು ಬೇಡ, ಡೈರೆಕ್ಟ್ಲಿ ಫಂಡ್ ಮಾಡಿ ಟ್ರೇಡ್ ಮಾಡಬೇಕು ಅಂದರೆ ಯು ಕ್ಯಾನ್ ಗೋ ಫಾರ್ ಇನ್ಸ್ಟೆಂಟ್ ಫಂಡಿಂಗ್ ಅಂತೀರಿ. ಅಂದರೆ ನಿಮಗೆ ಡೈರೆಕ್ಟ್ ಮಾಸ್ಟರ್ ಅಕೌಂಟೇ ಕೊಡ್ತಾರೆ. ಬಟ್ ಇದು ಏನು ಪ್ರಾಬ್ಲಮ್ ಅಂತ ಒಂದು ಇಶ್ಯೂ ಏನಂತಂದರೆ ಇಟ್ ವಿಲ್ ಬಿ ಮೋರ್ ಎಕ್ಸ್ಪೆನ್ಸಿವ್. ಫಾರ್ ಎಕ್ಸಾಂಪಲ್ ಇವಾಗ $5,000 ಅಕೌಂಟ್ ನಿಮಗೆ $36 ಬಿತ್ತು ಅಂದ್ಕೊಳ್ಳಿ ಪ್ರೈಸ್ 5,000ಗೆ 2 ಫೇಸ್ ಅಕೌಂಟ್ಗೆ. ಅದೇ ನೀವು ಬರೀ $2,500 ಇನ್ಸ್ಟೆಂಟ್ ಫಂಡಿಂಗ್ ತೊಗೋಬೇಕು ಅಂತಂದರೆ, ವಿತೌಟ್ ಫೇಸಸ್ ಬೇಕು ಅಂತಂದರೆ ನಿಮಗೆ $2,500 ಅಕೌಂಟ್ಗೆ ಆಲ್ಮೋಸ್ಟ್ ನಿಮಗೆ ಇಂಡಿಯನ್ ರುಪೀಸಲ್ಲಿ ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟ್ $8,000 ಗಂಟೆ ಚಾರ್ಜ್ ಆಗುತ್ತೆ. 8,000 to 9,000 ಚಾರ್ಜ್ ಆಗುತ್ತೆ. ಸೊ ತುಂಬ ಜನ ಏನು ಮಾಡ್ತಾರೆ, ದೆಲ್ ಗೋ ಫಾರ್ ದ ಫೇಸ್. ಅದು ಬೆಸ್ಟ್ ಆ್ಯಕ್ಚುಲಿ. ತುಂಬ ಏನು ತೆಗ್ತೀವಿ, ನಿಮ್ಮ ಹತ್ರ ಸ್ಕಿಲ್ಸ್ ಇದ್ದರೆ, ನೀವು ಇಲ್ಲಿ ಫೇಸ್ ಕ್ಲಿಯರ್ ಮಾಡೋ ಕೆಪಾಸಿಟಿ ನಿಮಗಿದೆ ಅಂತಂದರೆ ನೀವು ಇದು ಏನದು ಮಾಸ್ಟರ್ ಅಕೌಂಟ್ ದುಡ್ಡು ಮಾಡ್ತೀವಿ. ನೀವು ಫೇಸ್ ಕ್ಲಿಯರ್ ಮಾಡೋಕ್ಕೆ ಇನ್ನೂ ನಿಮ್ಗೆ ಇದು ಗೊತ್ತಿಲ್ಲ ಅಂತಂದರೆ ನೀವು ಡೈರೆಕ್ಟ್ ಮಾಸ್ಟರ್ ಅಕೌಂಟ್ಗೆ ಹೋದ್ರೂ ಆ ಡೈಲಿ ಡ್ರಾ ಡೌನ್ ಇಟ್ಟಾದರೆ ಅಕೌಂಟ್ ಬ್ಲೋ ಆಗುತ್ತೆ. ಓಕೆ, ಆಮೇಲೆ ಮಾಸ್ಟರ್ ಅಕೌಂಟ್. ಸೊ ಇವೆಲ್ಲ ಈ 3 ಕ್ರೈಟೀರಿಯಾ ನಿಮ್ದೆಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಬರೋದೆ KYC. ಸೊ ನೀವು ಫೇಸ್ 1 ಫೇಸ್ 2 ಕ್ಲಿಯರ್ ಮಾಡಾದ್ಮೇಲೆ ಯು ಹ್ಯಾವ್ ಟು ಅಪ್ಲೈ ಫಾರ್ ದ KYC. ನಿಮ್ಮ ಹತ್ರ KYC ಮಾಡಿಸ್ಕೊತಾರೆ, ನಿಮ್ದು ಆಧಾರ್ ಕಾರ್ಡು ಮತ್ತು ನಿಮ್ದೊಂದು ಫೋಟೋ ಎಲ್ಲ ತೊಗೊತಾರೆ. ಸೊ ಯಾಕಂದರೆ ನಿಮ್ಗೆ ಅದು ನೆಕ್ಸ್ಟ್ ವಿಡ್ರಾ, ಯಾಕಂದರೆ ಇವಾಗ ಏನು ಅಕೌಂಟಲ್ಲಿ ಟ್ರೇಡ್ ಮಾಡ್ತಾ ಇರ್ತೀರೋ ಅದೇ ಯಾವ ಹೆಸರಲ್ಲಿ ಅಕೌಂಟ್ ತೊಗೊಂಡಿರ್ತೀರೋ ಗೊತ್ತಾ, ಸೇಮ್ ನೇಮಲ್ಲೇ ಇರಬೇಕು ಆಧಾರ್ ಕಾರ್ಡಲ್ಲಿ ಹೆಸರು. ಹುಷಾರು, ಅದು ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ನಿಮ್ಗೆ ಅದು ಹೇಳ್ಕೊಡ್ತೀನಿ ಯಾವ ಥರ ಮಾಡಬೇಕು ಅಂತ. ಆ್ಯಸ್ ಎ ರೆಫರೆನ್ಸ್ ತಿಳ್ಕೊಳ್ಳಿ. ಮತ್ತು ಹೌ ಟು ಗೆಟ್ ಫಂಡೆಡ್ ಈಸ್ ಈಸಿ. ಒಂದು ನಿಮ್ಮ ಈ ಕಂಟ್ರಿಯಲ್ಲಿ ಇವಾಗ ಎಕ್ಸಾಂಪಲ್ ಇಂಡಿಯಾದಲ್ಲಿ ಫಂಡೆಡ್ ಅಕೌಂಟ್ಸ್ ಅಲೋ ಇರಬೇಕು. ಅಲೋ ಇದ್ದರೆ ಎಸ್ ಯು ಕ್ಯಾನ್ ಗೆಟ್ ದ ಫಂಡೆಡ್ ಅಕೌಂಟ್. ನೆಕ್ಸ್ಟ್ ಯು ಶುಡ್ ಪೇ ದ ಫೀಸ್. ನೀವು ಅದೇನು ಫೀಸ್ ಇದೆ ಗೊತ್ತಾ, ಆ ಫೀಸ್ ಪೇ ಮಾಡೋಕ್ಕೆ ರೆಡಿ ಇದೆ, ಫೀಸ್ ಪೇ ಮಾಡಬೇಕು. ಫೀಸ್ ಪೇ ಮಾಡಿದ್ರೆ ನಿಮಗೆ ಫಂಡೆಡ್ ಅಕೌಂಟ್ಸ್ ಕೊಡ್ತಾರೆ. ಎಷ್ಟು ಬೇಕೋ ಫಂಡೆಡ್ ಅಕೌಂಟ್ಸ್ ನೀವು ತೊಗೊಬೋದು. ಅದೇನಿಲ್ಲ, ನೀವು ಫಂಡೆಡ್ ಅಕೌಂಟ್ ತೊಗೊಂಡು ಫೇಸ್ ಕ್ಲಿಯರ್ ಮಾಡ್ಕೊಂಡು ವಿಡ್ರಾ ತೊಗೊಳ್ರಿ. ಒಂದಲ್ಲ ಎರಡು ಅಕೌಂಟ್ ತೊಗೊಳ್ಳಿ. ಚಿಕ್ಕ ಅಕೌಂಟ್ ದೊಡ್ಡ, ಫಸ್ಟ್ ಚಿಕ್ಕ ಅಕೌಂಟ್ ತೊಗೊಳ್ಳಿ. ಆ್ಯಸ್ ಎ ಬಿಗಿನರ್ ನಾನು ಹೇಳ್ತೀನಿ $5,000 ಅಕೌಂಟ್ ತೊಗೊಳ್ಳಿ. ಓಕೆ, ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಇದರಲ್ಲಿ ಬರೋ ಪೇಔಟ್ಸಿಂದ ನೆಕ್ಸ್ಟ್ ಗೋ ಫಾರ್ 20K ಆರ್ 50K 25K 50K 100K 200K 300K ಅಪ್ ಟು 300K ಗಂಟ ನೀವು ಫಂಡೆಡ್ ಅಕೌಂಟ್ಸ್ ತೊಗೊಬೋದು. ಸೊ ಫಂಡೆಡ್ ಅಕೌಂಟ್ ತೊಗೊಳೋದು ದೊಡ್ಡ ಏನು ಇಶ್ಯೂ ಏನಿಲ್ಲ. ನಿಮ್ಮ ಕಂಟ್ರಿಯಲ್ಲಿ ಲಿಸ್ಟ್ ಆಗಿರಬೇಕು ಆ್ಯಂಡ್ ನೀವು 18+ ಆಗಿರಬೇಕು ಆ್ಯಂಡ್ ಏನದು ಆ ಫೀಸ್ ಪೇ ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡು ಇರಬೇಕು. ಇಷ್ಟೇ, ಅರ್ಥ ಆಯ್ತಾ? ಸೊ ನೆಕ್ಸ್ಟು ಇಂಪಾರ್ಟೆಂಟ್ ಟಾಪಿಕ್ ಪೇಔಟ್ಸ್. ಸೊ ಇದಕ್ಕೆ ತುಂಬ ಜನ ಡೌಟ್ ಇದೆ, ಫಂಡೆಡ್ ಅಕೌಂಟ್ಸ್ ಪೇಔಟ್ ಕೊಡುತ್ತೆ ಇಲ್ವೋ, ಆಮೇಲೆ ಪೇಔಟ್ಸ್ ಕೊಟ್ಟರೆ ನಾವು ಹೆಂಗೆ ತೊಗೊಳೋದು, ಆ್ಯಕ್ಚುಲಿ ಇವ್ರು ಬಂದು ಕೊಡೋದು ಇದು ಇಂಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗಂತೂ ತೊಗೊಳಕ್ಕಾಗಲ್ಲ. ಸೊ ನಾವು ಹೆಂಗೆ ತೊಗೊಳೋದು, ತುಂಬ ಜನಕ್ಕೆ ಡೌಟ್ಸ್ ಇದೆ. ಸೊ ಈ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ಸೊ ಜಸ್ಟ್ ಸಿಂಪಲ್, ಆಫ್ಟರ್ ಗೆಟಿಂಗ್ ಮಾಸ್ಟರ್ ಅಕೌಂಟ್ ಯು ಕ್ಯಾನ್ ಸ್ಟಾರ್ಟ್ ಟೇಕಿಂಗ್ ದ ಪೇಔಟ್ಸ್. ಓಕೆನಾ? ನೀವು ಮಾಸ್ಟರ್ ಅಕೌಂಟ್ ಬಂದಾದಮೇಲೆ ನೀವು ಫಸ್ಟ್ ಎವ್ರಿ 7 days ಆರ್ 15 days ಆರ್ ಮಂತ್ಲಿ, ಡಿಪೆಂಡ್ಸ್ ಅಪಾನ್ ಯು, ನಿಮ್ಗೆ ಯಾವಾಗ ಬೇಕೋ, ಬಟ್ ಮಿನಿಮಮ್ ಆಫ್ಟರ್ 7 days ದೇ ವಿಲ್ ಗಿವ್ ದ ಪೇಔಟ್. ಓಕೆ, ನೀವೇನು ಪ್ರಾಫಿಟ್ ಮಾಡ್ತೀರೋ ಅದರಲ್ಲಿ ಪೇಔಟ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ಎಕ್ಸಾಂಪಲ್ ಇವಾಗ ನೀವು ಎಕ್ಸಾಂಪಲ್ ನೀವು ಒಂದು $100 ಪ್ರಾಫಿಟ್ ಮಾಡಿರ್ತೀರ. ಓಕೆ, ಮಾಸ್ಟರ್ ಅಕೌಂಟಲ್ಲಿ $100 ಪ್ರಾಫಿಟ್ ಮಾಡ್ತೀರ. ಸೊ $100 20% ಅವ್ರು ಇಕ್ಕೊಂತಾರೆ, ಫಂಡೆಡ್ ಅಕೌಂಟ್ ಅವರು, ಕಂಪನಿಯವ್ರು ಇಕ್ಕೊಂತಾರೆ. ಓಕೆನಾ? ಇನ್ನು ರಿಮೈನಿಂಗ್ 80% ಏನಿದೆ ಅದು ನಿಮಗೆ ಪೇ ಮಾಡ್ತಾರೆ. ಓಕೆ, ಸೊ $100
ಸೊ $100 80% ಅಂದರೆ ಎಷ್ಟು ಅಂದರೆ ಈಸ್ ಸಿಂಪಲ್ $80. ಸೊ $80 ನಿಮಗೆ, $20 ಅವ್ರಿಗೆ. ಸೊ ಈ ವರ್ಕ್ ಆಗೋದು ಹಿಂಗೆ. ನೀವು ಬೇಕಾದ್ರೆ ಆ್ಯಡ್ ಆನ್ ಬೇಕಾದ್ರೆ 90% ಅಂತ ತೊಗೊಬೋದು, ಬಟ್ ಅದು ತೊಗೊಬೇಕಾದ್ರೆ ಒಂಚೂರು ಅಕೌಂಟ್ ಫೀಸ್ ಜಾಸ್ತಿ ಆಗುತ್ತೆ. ಓಕೆ, ಇದು ಕ್ಲಿಯರ್ ಆಯಿತಾ? ನೆಕ್ಸ್ಟು ಹೆಂಗೆ ಪೇಔಟ್ಸ್ ತೊಗೊಬೋದು. ಇವಾಗ ನೀವು ಪೇಔಟ್ಸ್ ಓಕೆ ನೀವು ಪ್ರಾಫಿಟ್ ಮಾಡಿದ್ದಾಯಿತು. ಇವಾಗ ಪ್ರಾಫಿಟ್ಸ್ ನೀವು ನಿಮ್ಮ ಕೈಗೆ ಬರಬೇಕು, ನಿಮ್ಮ ಅಕೌಂಟಿಗೆ ಬರಬೇಕು. ಸೊ ಅದು ಹೆಂಗೆ ತೊಗೊಳೋದು? ಒಂದು ದೇ ವಿಲ್ ಗಿವ್ ಇನ್ ಥ್ರೂ ರೈಸ್ ಆರ್ ಕ್ರಿಪ್ಟೋ ಕರೆನ್ಸಿಲಿ ಕೊಡ್ತಾರೆ, ಆರ್ ಯು ಕ್ಯಾನ್ ಟೇಕ್ ಥ್ರೂ ದ ಬ್ಯಾಂಕ್. ಬ್ಯಾಂಕ್ ನಾನು ಸಜೆಸ್ಟ್ ಮಾಡಲ್ಲ. ಆ್ಯಸ್ ಎ ಇಂಡಿಯನ್ಸ್ ನೀವು ಇಂಟರ್ನ್ಯಾಷನಲಿಂದ, ಯಾಕಂದರೆ ಫಾರೆಕ್ಸ್ ಈಸ್ ಇಲ್ಲೀಗಲ್, ನೀವು ಸೊ ಅದರಿಂದ ತೊಗೊಳೋದು ಇಟ್ಸ್ ನಾಟ್ ಗುಡ್ ನನಗೆ ಗೊತ್ತಿದ್ದಂಗೆ. ಸೊ ಈವನ್ ಐ ವೋಂಟ್ ಪ್ರಿಫರ್ ಬ್ಯಾಂಕ್. ಆ್ಯಂಡ್ ರೈಸ್ ಎಲ್ಲ ಮಿನಿಮಮ್ ನಿಮಗೆ $500 ಅಬೌವ್ ಪೇ ಔಟ್ ತೊಗೊತಾ ಇದ್ದೀರ ಅಂದರೆ ರೈಸಲ್ಲಿ ತೊಗೊಬೇಕು. ಮಿನಿಮಮ್ $500 ತೊಗೊತಾ ಇದ್ದೀರ ಅಂದರೆ ರೈಸಲ್ಲಿ ತೊಗೊಬೇಕು. ಇಲ್ಲ ನೀವು ಮಾಮೂಲಿ $100, $150, $200, $300 ಮಾಡಿರ್ತೀರಾ ಅಂತಂದರೆ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ವಿತ್ ಕ್ರಿಪ್ಟೋದಲ್ಲಿ ಯಾವ್ದು ಕೊಡ್ತಾರೆ ಅಂದರೆ USDT TRC20 ಟೋಕನ್, ಇದು ಸರ್ವರ್ ಅಂದ್ಬಿಟ್ಟು. ಸೊ ಇದರಲ್ಲಿ ನೀವು ಪೇಔಟ್ಸ್ ತೊಗೊಬೋದು. ಸೊ ಇದು ನೀವು ಬಿನಾನ್ಸು ಇಲ್ಲ ಬೈಬಿಟ್ ಅಂತಿದೆ. ಸೊ ಆ ಸರ್ವಿಸ್ ಯೂಸ್ ಮಾಡಿಕೊಂಡು ನೀವು ವಿಡ್ರಾ ತೊಗೊಬೋದು. ಆ್ಯಂಡ್ ಯು ಕ್ಯಾನ್ ಟೇಕ್ ಪೇಔಟ್ಸ್ ಎವ್ರಿ 7 days. ಅವಾಗ ಹೇಳ್ದಲ್ಲ, ಸೊ ಎವ್ರಿ 7 days ಯು ಕ್ಯಾನ್ ಟೇಕ್ ದ ಪೇಔಟ್ಸ್. ಡಿಪೆಂಡ್ಸ್, ಒಂದೊಂದು ಕಂಪ್ನಿ ಹೆಂಗೆ ಮಾಡ್ತಾರೆ ಅಂತಂದರೆ ಡೈರೆಕ್ಟ್ಲಿ ಒಂದು ಮಂತ್ಗೆ ಕೊಡ್ತಾರೆ, ಇಲ್ಲ ಎವ್ರಿ 15 days ಒನ್ಸ್ ಕೊಡ್ತಾರೆ, ಇಲ್ಲ ಎವ್ರಿ 7 days ಕೊಡ್ತಾರೆ. ಡಿಪೆಂಡ್ಸ್ ನೀವು ಯಾವ ಫಂಡೆಡ್ ಅಕೌಂಟ್ ಯೂಸ್ ಮಾಡ್ತಾ ಇದ್ದೀರಾ, ಡಿಪೆಂಡ್ಸ್ ಅಪಾನ್ ದಟ್. ಆಮೇಲೆ ಓಕೆ, ಸೊ ಇವಾಗ ನೀವು ಪ್ರಾಫಿಟ್ ಮಾಡಿದ್ದು ಆಯಿತು. ಆಮೇಲೆ ಇದು ಫಂಡೆಡ್ ಅಕೌಂಟ್ಸಿಂದ ಪೇಔಟ್ ರಿಕ್ವೆಸ್ಟ್ ಮಾಡಿದ್ದು ಆಯಿತು. ಓಕೆನಾ? ಸೊ ಇದು ನಿಮ್ಮ ಯಾವುದೋ ಬಿನಾನ್ಸ್ ಅಕೌಂಟಿಗೆ ಬಂದಿದ್ದಾಯಿತು. ಬಿನಾನ್ಸ್ ಆರ್ ಬೈಬಿಟ್ ಯಾವುದಕ್ಕೋ ಒಂದು ಅಕೌಂಟ್ ಬಂತು ಅಂದ್ಕೊಳ್ಳಿ. ಇದರಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹೆಂಗೆ ತೊಗೊಬೇಕು ಸೇಫ್ ವೇಲಿ ಅಂತಂದರೆ ಯು ಕ್ಯಾನ್ ಗೋ ವಿತ್ P2P ಸರ್ವಿಸ್ ಅಂತೀರಿ. ಸೊ P2P ಸರ್ವಿಸ್ ಅದೊಂದು ಸ್ವಲ್ಪ ಚಾರ್ಜಸ್ ಆಗುತ್ತೆ, ಒಂದು ಜಾಸ್ತಿ ಏನಿಲ್ಲ. ಈಗ ಎಕ್ಸಾಂಪಲ್ $10,000 ವಿಡ್ರಾ ಮಾಡ್ತಾ ಇದ್ದೀರಾ ಅಂದರೆ ಇಂಡಿಯನ್ ರುಪೀಸಲ್ಲಿ $10,000 ವಿಡ್ರಾ ಮಾಡ್ತಾ ಇದ್ರೆ ನಿಮ್ಗೆ ಒಂದು $100, $150 ಚಾರ್ಜ್ ಆಗ್ಬೋದು ಮ್ಯಾಕ್ಸ್ ಟು ಮ್ಯಾಕ್ಸ್. ಆ್ಯಂಡ್ P2P ಅಲ್ಲಿ ತುಂಬ ಸ್ಕ್ಯಾಮ್ಸ್ ನಡೀತಾ ಇದೆ. ಸೊ ಅದನ್ನು ಸೇಫೆಸ್ಟ್ ವೇಯಲ್ಲಿ ಹೆಂಗೆ ನೀವು ಬ್ಯಾಂಕ್ ಅಕೌಂಟ್ಗೆ ವಿಡ್ರಾ ಮಾಡ್ಕೊಬೇಕು, ಇವೆಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅರ್ಥ ಆಯ್ತಾ? ಸೊ ಇವತ್ತಿಗೆ ಇಷ್ಟೇ. ಸೊ ನನಗೆ ಅನಿಸ್ದಂಗೆ ನೀವು ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ಒಂದು ಹೇಳ್ತೀನಿ, ಇಫ್ ಯು ಆರ್ ದ ಸ್ಕಿಲ್, ಫಂಡೆಡ್ ಅಕೌಂಟ್ಸ್ ಆರ್ ದಿ ಬೆಸ್ಟ್ ಟು ಮೇಕ್ ಹ್ಯೂಜ್ ಪ್ರಾಫಿಟ್ಸ್. ಯಾಕಂದರೆ ನಿಮ್ಮ ಹತ್ರ ನೀವು ರಿಯಲ್ ಟ್ರೇಡಿಂಗ್ ಮಾಡಿ ನೀವು ನಿಮ್ಮ ದುಡ್ಡಾಗಿ ಟ್ರೇಡ್ ಮಾಡ್ತೀರ ಅಂದರೆ ನಿಮಗೆ ಬಿಗ್ ಕ್ಯಾಪಿಟಲ್ ಬೇಕು, ಜಾಸ್ತಿ ಪ್ರಾಫಿಟ್ಸ್ ಮಾಡೋಕ್ಕೆ. ನಿಮ್ಮ ಹತ್ರ ಸ್ಕಿಲ್ಸ್ ಇದ್ದರೆ ಯು ಕ್ಯಾನ್ ಮೇಕ್ ಗುಡ್ ಪ್ರಾಫಿಟ್ಸ್. ಓಕೆ, ಸೊ ಇವತ್ತಿಗೆ ಇಷ್ಟೇ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ.